ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಫ್ ಇನ್ ಕೇಸ್ ಮಾರ್ನಿಂಗ್ ಮಾರ್ಕೆಟ್ ಅವರಲ್ಲೇ ನೀವು ಲಾಸಸ್ನ ಮಾಡ್ಕೊಳ್ತಾ ಇದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಬ್ಬ ಆಪ್ಷನ್ ಬೈಯರ್ ಆಗಿ 9:30 9:50 ಆಗೋ ಹೊತ್ತಿಗೆ ನೀವು ಲಾಸಸ್ನ ಮಾಡಿಕೊಂಡು ಸಂಜೆ ತನಕ ನೀವು ರಿವೆಂಜ್ ಟ್ರೇಡನ್ನು ಮಾಡಿ ಈ ಲಾಸಸ್ನ ಕವರ್ ಮಾಡಲಿಕ್ಕೆ ನೀವು ಟ್ರೇಡಿಂಗ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ. ಯಾಕೆಂದರೆ ತುಂಬ ಜನ ಆಪ್ಷನ್ ಬೈಯಿಂಗಲ್ಲಿ ಹಣ ಆಗಲ್ಲ ಅನ್ನೋದನ್ನು ಹೇಳ್ತಾರೆ. ಬಟ್ ಏನಕ್ಕೆ ಹಣ ಆಗಲ್ಲ ಅಂದರೆ ತುಂಬ ಜನರಿಗೆ ಆಪ್ಷನ್ ಬೈಯಿಂಗ್ ಯಾವ ರೀತಿ ನಡೆಯುತ್ತೆ, ಆಪ್ಷನ್ ಬೈಯಿಂಗ್ ಬಿಸ್ನೆಸ್ನ ಬೇಸ್ ಏನು ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಬೆಳಿಗ್ಗೆ ಸಿ ಬೈ ಮಾಡ್ತಾರೆ, ಆನಂತರ ಪಿ ಬೈ ಮಾಡ್ತಾರೆ, ಮತ್ತೆ ಸಿನ ಬೈ ಮಾಡ್ತಾರೆ. ಆನಂತರ ಅವರ ಥಾಟ್ ಏನಿರುತ್ತೆ, ಅವರ ಥಿಂಕಿಂಗ್ ಏನಿರುತ್ತೆ ಅಂದರೆ ನಾನು ಪ್ರೈಸ್ ಮೇಲೆ ಹೋಗುತ್ತೆ ಅಂತ ಅನ್ಕೊಂಡು ನಾನು ಸಿನ ತಗೊಂಡೆ ಅಂತ. ಸೊ ಇಲ್ಲಿ ಯಾವುದೇ ರೀತಿ ಅನ್ಕೊಳ್ಳಿಕ್ಕೆ ಆಪ್ಷನ್ ಇಲ್ಲ, ಏನು ಕೂಡ ಅನ್ಕೊಳ್ಳೋದು ಏನು ಕೂಡ ಇಲ್ಲಿ ನಡೆಯಲ್ಲ. ಸೊ ಹಾಗಾಗಿ ಯಾವ ರೀತಿ ಈ ಆಪ್ಷನ್ ಬೈಯಿಂಗ್ ನಡೆಯುತ್ತೆ, ಯಾವ ರೀತಿ ನಾವು ಆಸ್ ಅ ಆಪ್ಷನ್ ಬೈಯರ್ ಟ್ರೇಡ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಇಫ್ ಇನ್ ಕೇಸ್ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಫಸ್ಟ್ ಥಿಂಗ್, ಆಪ್ಷನ್ ಬೈಯಿಂಗ್ ಯಾವ ರೀತಿ ನಡೆಯುತ್ತೆ, ಆಪ್ಷನ್ ಬೈಯಿಂಗ್ ಅಲ್ಲಿ ಯಾವ ರೀತಿ ಪ್ರಾಫಿಟೇಬಲ್ ಆಗೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಅ ಆಪ್ಷನ್ ಬೈಯರ್ ನಾವು ಪ್ರಾಫಿಟ್ನ ಮಾಡಬೇಕಾದ್ರೆ ಆಪ್ಷನ್ ಸೆಲ್ಲರ್ ಏನ್ ಮಾಡ್ತಾರೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ನಾವು ಆಪ್ಷನ್ ಸೆಲ್ಲರ್ಸ್ ಯಾವ ರೀತಿ ವರ್ಕ್ ಮಾಡ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಇದನ್ನ ಡಿಸ್ಕಸ್ ಮಾಡೋಣ. ಆಪ್ಷನ್ ಬೈಯಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಾವು ಗಮನಿಸೋಣ. ಆಪ್ಷನ್ ಸೆಲ್ಲರ್ಸ್ ಯೂಶುವಲಿ ಅವರ ಪೊಸಿಷನ್ ಅನ್ನ ಮಾರ್ನಿಂಗ್ ಇಂದಾನೆ ಕ್ರಿಯೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಫ್ ಇನ್ ಕೇಸ್ ಅವರೇನಾದ್ರೂ ಟೀಟಾ ಡಿಕೆ ಅಥವಾ ಟೀಟಾ ಬೆನಿಫಿಟ್ಗೆ ಟ್ರೇಡ್ ಅನ್ನ ಮಾಡೋದಾದ್ರೆ ಅವರ ಒಂದು ಇಂಟೆನ್ಷನ್ ಏನಿರುತ್ತೆ, ಪ್ರೈಸ್ ಏನಾದ್ರೂ ಯಾವುದಾದ್ರೂ ಒಂದು ಸ್ಟ್ರೈಕ್ ಪ್ರೈಸ್ ಅನ್ನ ಸೆಲ್ ಮಾಡಿರ್ತಾರೆ, ಲೈಕ್ 45,600 ಅಂತ ಅನ್ಕೊಳ್ಳೋಣ. ಇಲ್ಲಿ ತನಕ ಪ್ರೈಸ್ ಇದರ ಕೆಳಗಡೆ ಇರುತ್ತೆ, ಅವರಿಗೆ ಪ್ರಾಫಿಟ್ ಆಗುತ್ತೆ. ಸೊ 10 ಪಾಯಿಂಟ್ಸ್ ಅಥವಾ 20 ಪಾಯಿಂಟ್ಸ್ 30 ಪಾಯಿಂಟ್ಸ್ ಟಾರ್ಗೆಟ್ಗೆ ಅವರು ಈ ಟ್ರೇಡ್ ಅನ್ನ ತಗೊಳ್ತಾರೆ. ಸೊ ದಟ್ ಪ್ರೈಸ್ ಏನಾದ್ರೂ ಕೆಳಗಡೆನೆ ಉಳಿದ್ರೆ ಅವರಿಗೆ ಲಾಭ ಆಗುತ್ತೆ. ಇದು ಆಪ್ಷನ್ ಸೆಲ್ಲಿಂಗ್ ನ ಒಂದು ಬೇಸ್ ಆಗಿರುತ್ತೆ ಅಥವಾ ಅವರದೊಂದು ಪರ್ಪಸ್ ಇದಾಗಿರುತ್ತೆ. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಅವರು ಅದನ್ನ ಟ್ರೇಡ್ ನ ಮಾಡ್ತಾರೆ. ಬಟ್ ಇಲ್ಲಿ ಆಪ್ಷನ್ ಬೈಯರ್ ಅದೇ ಮೆಥಡ್ ನ ಫಾಲೋ ಮಾಡ್ಲಿಕ್ಕೆ ಹೋದಾಗ ಖಂಡಿತವಾಗಿಯೂ ನಿಮಗೆ ಲಾಸಸ್ ಆಗುತ್ತೆ. ಸೊ ಆಪ್ಷನ್ ಬೈಯಿಂಗ್ ಅನ್ನ ನಾವು ಒಂದು ಬೇಟೆ ಆಡೋದಕ್ಕೆ ಕಂಪೇರ್ನ ಮಾಡ್ಬೋದು. ಇದರ ಅರ್ಥ ನಾಳೆ ಹೋಗಿ ನೀವು ಬೇಟೆ ಆಡಿ ಅಂತಲ್ಲ. ಸೊ ಜಸ್ಟ್ ಅನ್ ಎಕ್ಸಾಂಪಲ್, ನಿಮಗೆ ಸ್ವಲ್ಪ ಕ್ಲಿಯರ್ ಆಗಿದ್ದು ಅರ್ಥ ಆಗುತ್ತೆ. ಸೊ ಆಪ್ಷನ್ ಸೆಲ್ಲಿಂಗ್ ಅನ್ನ ಒಂದು ಬೇಟೆ ಅಂತ ಅನ್ಕೊಳ್ಳೋಣ. ಯಾಕೆಂದ್ರೆ ನಾವು ಆಪ್ಷನ್ ಬೈಯರ್ ಆಗಿ ಥಿಂಕ್ ಮಾಡ್ತಾ ಇದ್ದೇವೆ, ಆಪ್ಷನ್ ಸೆಲ್ಲರ್ ಆಗಿ ಥಿಂಕ್ ಮಾಡುವಾಗ ನಾವು ಆಪ್ಷನ್ ಬೈಯರ್ಸ್ ಬೇಟೆ ಆಗ್ತೇವೆ ಅವರಿಗೆ. ಸೊ ಈ ರೀತಿ ಒಂದು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ, ಯಾರು ಕೂಡ ಅಫೆಂಡ್ ಆಗಬೇಡಿ, ಜಸ್ಟ್ ಒಂದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿಕ್ಕೆ ಮಾತ್ರ. ಓಕೆ, ಸೊ ಈಗ ಆಪ್ಷನ್ ಸೆಲ್ಲರ್ ಯಾವಾಗ ಹಣನ ಕಳ್ಕೊತಾರೆ ಅಥವಾ ಯಾವಾಗ ಅವರಿಗೆ ಲಾಸಸ್ ಆಗುತ್ತೆ ಅಥವಾ ಯಾವಾಗ ಅವರು ಆ ಪೊಸಿಷನ್ ಅನ್ನು ಎಕ್ಸಿಟ್ ಆಗ್ತಾರೆ, ರೋಲ್ ಓವರ್ ಮಾಡ್ತಾರೆ, ಆಗ ನಮಗೆ ಆಸ್ ಅ ಆಪ್ಷನ್ ಬೈಯರ್ ಲಾಭನ ಆಗುತ್ತೆ. ಇದನ್ನ ನೆನಪಿಡಿ. ಇಫ್ ಇನ್ ಕೇಸ್ ಆಪ್ಷನ್ ಸೆಲ್ಲರ್ ಯಾವುದೇ ಕಾರಣಕ್ಕೂ ಎಕ್ಸಿಟ್ ಆಗಿಲ್ಲ, ಆಪ್ಷನ್ ಸೆಲ್ಲರ್ ಯಾವುದೇ ಕಾರಣಕ್ಕೂ ಅಲ್ಲಿಂದ ಹೊರಗಡೆ ಬಂದಿಲ್ಲ, ಆ ಪೊಸಿಷನ್ ಅನ್ನ ಬಿಟ್ಟಿಲ್ಲ ಅಂತ ಇದ್ದಾಗ ಆಪ್ಷನ್ ಬೈಯರ್ಗೆ ಯಾವುದೇ ಕಾರಣಕ್ಕೂ ಹಣ ಆಗಲ್ಲ. ಹಾಗೆ ಆಪ್ಷನ್ ಬೈಯರ್ ಯಾವಾಗ ಹಣ ಕಳ್ಕೊತಾರೆ ಆಗ ಆಪ್ಷನ್ ಸೆಲ್ಲರ್ಗೆ ಹಣ ಆಗತ್ತೆ. ಈಗ ಆಪ್ಷನ್ ಬೈಯರ್ ಹಣ ಕಳ್ಕೊಳ್ಳೋದಕ್ಕೆ ಅವರು ಪೊಸಿಷನ್ ಅನ್ನ ಎಕ್ಸಿಟ್ ಆಗಬೇಕು ಅಂತ ಯಾವುದೇ ರೀತಿ ರೂಲ್ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ಟ್ರೇಡ್ ಅನ್ನ ಅವರು ತಗೊಳ್ತಾರೆ, ಒಂದು ವಾರ ಹೋಲ್ಡ್ ಮಾಡ್ತಾರೆ, ಯಾವುದೇ ರೀತಿ ಅವರ ಪೊಸಿಷನ್ ಅಲ್ಲಿ ಆಪ್ಷನ್ ಬೈಯರ್ ಪೊಸಿಷನ್ ಅಲ್ಲಿ ಆ ಮೊಮೆಂಟಮ್ ಆಗಿಲ್ಲ ಅಂತ ಇದ್ದಾಗ ಆಪ್ಷನ್ ಬೈಯರ್ಗೆ ಟೀಟಾಡಿಕೆ ಕಾರಣಗಳಿಂದ ಅದು ಕಂಪ್ಲೀಟ್ಲಿ ಝೀರೋ ಲೆವೆಲ್ಗೆ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸೆಲ್ಲರ್ಗೆ ಅದರಲ್ಲಿ ಲಾಭ ಆಗುತ್ತೆ. ಈಗ ಆಪ್ಷನ್ ಸೆಲ್ಲರ್ ಯಾವಾಗ ಎಕ್ಸಿಟ್ ಆಗೋದು, ಆಪ್ಷನ್ ಸೆಲ್ಲರ್ಗೆ ಆ ರೀತಿ ಇಲ್ಲ. 20 ರೂಪಾಯಿ ಪ್ರೀಮಿಯಂ ಅವರಿಗೆ 1000 ರೂಪೀಸ್ ಕೂಡ ಹೋಗೋ ಸಾಧ್ಯತೆ ಇರುತ್ತೆ ಇಫ್ ಇನ್ ಕೇಸ್ ಅವರು ಆ ಪೊಸಿಷನ್ ಅನ್ನ ಎಕ್ಸಿಟ್ ಆಗಿಲ್ಲ ಅಂದ್ರೆ. ಸೊ ಹಾಗಾಗಿ ಆಪ್ಷನ್ ಸೆಲ್ಲರ್ ಎಕ್ಸಿಟ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಅ ಆಪ್ಷನ್ ಬೈಯರ್ ನಾವು ಟ್ರೇಡ್ನ ಮಾಡ್ಲಿಕ್ಕೋಸ್ಕರ. ಸೊ ಆಪ್ಷನ್ ಸೆಲ್ಲಿಂಗ್ ಕೂಡ ತುಂಬಾನೇ ಬ್ಯೂಟಿಫುಲ್ ಬಿಸ್ನೆಸ್ ಆಗಿರುತ್ತೆ, ಯಾವುದೇ ರೀತಿ ಇದರಲ್ಲಿ ರಾಂಗ್ ಇಲ್ಲ. ಬಟ್ ಆಪ್ಷನ್ ಬೈಯಿಂಗ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಸ್ವಲ್ಪ ಮೈಂಡ್ ಸೆಟ್ನ ಮೇಲೆ ನಾವು ಫೋಕಸ್ನ ಮಾಡಬೇಕು, ಇದೆಲ್ಲ ಪಾಯಿಂಟ್ಸ್ ಇರುತ್ತೆ. ಹಾಗಾಗಿ ಆಪ್ಷನ್ ಸೆಲ್ಲರ್ ಏನಿರ್ತಾರಲ್ಲ ಅವರು ಎಕ್ಸಿಟ್ ಆಗೋದು ಯಾವಾಗ ಅನ್ನೋದು ನಮ್ಮ ಎಂಟ್ರಿ ಆಗುತ್ತೆ. ಸೊ ಆಪ್ಷನ್ ಸೆಲ್ಲರ್ ಯಾವಾಗ ಎಕ್ಸಿಟ್ ಆಗ್ತಾರೆ ಅದು ನಮಗೆ ಎಂಟ್ರಿ ಆಗುತ್ತೆ. ಕ್ಲಿಯರ್ ಆಗಿ ನೆನಪಿಡಿ, ಆಪ್ಷನ್ ಸೆಲ್ಲರ್ ಎಕ್ಸಿಟ್ ಆಗೋ ಪಾಯಿಂಟ್ ನಮ್ಮ ಎಂಟ್ರಿ ಆಗುತ್ತೆ. ಸೊ ಆಪ್ಷನ್ ಸೆಲ್ಲರ್ಗೆ ಪ್ರೈಸ್ ಕೆಳಗಡೆ ಬಿದ್ರು ಅಥವಾ ಪ್ರೈಸ್ ಸೈಡ್ ವೈಸ್ ಹೋದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಅವ್ರಿಗೆ ಏನೂ ಕೂಡ ಅಲ್ಲಿ ತೊಂದರೆ ಆಗಲ್ಲ. ಬಿಕಾಸ್ ಅವ್ರ ಹತ್ರ ಕ್ಯಾಪಿಟಲ್ ಜಾಸ್ತಿ ಇದೆ, ಟೀಟಾರಿಗೆ ಬೆನಿಫಿಟ್ ಇಂದ ಅವ್ರ ಹತ್ರ ಅದರಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಆಪ್ಷನ್ ಬೈಯರ್ ಹತ್ರ ಕ್ಯಾಪಿಟಲ್ ಕಡಿಮೆ ಇರುತ್ತೆ. ಸೊ ಈಗ ಆಪ್ಷನ್ ಬೈಯರ್ದ ಕೆಲಸ ಬೆಳಿಗ್ಗೆಯಿಂದ ಸಂಜೆ ತನಕ, ಅಂದ್ರೆ ಮಧ್ಯಾಹ್ನ ತನಕ ಟ್ರೇಡ್ ಮಾಡೋದಲ್ಲ ಅಥವಾ ಮಧ್ಯಾಹ್ನದಿಂದ ಸಂಜೆ ತನಕ ಟ್ರೇಡ್ ಮಾಡೋದಲ್ಲ. ಸೊ ಅಪೋರ್ಚುನಿಟಿಗೆ ವೆಯ್ಟ್ ಮಾಡಬೇಕು. ಅದೇ ನಾನು ಹೇಳಿರೋದು, ಆಪ್ಷನ್ ಬೈಯರ್ ಒಬ್ಬ ಬೇಟೆಗಾರನ ಹಾಗೆ. ಸೊ ಆಪ್ಷನ್ ಬೈಯರ್ ಯಾವಾಗಲೂ ತನ್ನ ರೈಟ್ ಅಪೋರ್ಚುನಿಟಿಗೆ ವೆಯ್ಟ್ ಮಾಡಬೇಕು.
ಡೈರೆಕ್ಟ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು ಮೃಗ ಪ್ರಾಣಿಯನ್ನ ಅವನು ಬೇಟೆಯಾಡಬೇಕು ಅಂತ ಅನ್ಕೊಳ್ಳೋಣ, ನಮ್ಮ ಪೂರ್ವಜರು ಬೇಟೆಯಾಡ್ಲಿಕ್ಕೆ ಹೋಗ್ತಾ ಇದ್ರು ಅಂತ ಅನ್ಕೊಳ್ಳೋಣ. ಕಾಡಲ್ಲಿ ಅವರು ಹೋಗ್ತಾ ಇರ್ತಾರೆ, ಯಾವ್ದಾದ್ರು ಒಂದು ಮೃಗ ಪ್ರಾಣಿಯನ್ನ ಅವರು ಬೇಟೆಯಾಡಬೇಕು ಅಂತ ಅನ್ಕೊಳ್ತಾರೆ. ಈಗ ಅವರು ಡೈರೆಕ್ಟ್ಲಿ ಹೋಗಿ ಆ ಪ್ರಾಣಿಯ ಮುಂದೆ ನಿಂತ್ಕೊಂಡು ನಾನು ಬೇಟೆಯಾಡ್ತೇನೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅವ್ರೇನ್ ಮಾಡ್ತಾರೆ, ಒಂದು ಮರದ ಹಿಂದೆ ನಿಂತ್ಕೊಳ್ತಾರೆ ಅಥವಾ ಒಂದು ಕಲ್ಲು ಬಂಡೆಯ ಹಿಂದೆ ನಿಂತ್ಕೊಳ್ತಾರೆ. ಆನಂತರ ಅವರ ಹತ್ತಿರ ಇರೋ ವೆಪನ್ ಅನ್ನ ಒಂದು ಟೈಮಲ್ಲಿ ಅವರು ಅದಕ್ಕೆ ಗುರಿಯಾಗಿ ಇಟ್ಟು ಹೊಡಿತಾರೆ. ಸೊ ಆ ಟೈಮಲ್ಲಿ ಆ ಬೇಟೆ ಅವರಿಗೆ ಸಿಗೋ ಸಾಧ್ಯತೆ ಇರುತ್ತೆ. ಸೊ ಈ ರೀತಿ ಬೇಟೆ ನಡೆಯುತ್ತೆ. ಸೊ ಹೋಲ್ ಡೇ ಅವರು ಕಾಡಲ್ಲಿ ಇಡೀ ದಿನ ಅವರು ನಡೆಯೋ ಅವಶ್ಯಕತೆ ಇಲ್ಲ, ಅಥವಾ ಹೋಲ್ ಡೇ ಇಡೀ ಅವರು ಆ ಒಂದು ಪ್ರಾಣಿಯ ಮುಂದೆ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಆಪ್ಷನ್ ಬಯರ್ ಕೂಡ ಇಡೀ ದಿನ ನೀವು ಮಾರ್ಕೆಟ್ ಅಲ್ಲಿ ಇರಬೇಕು ಅನ್ನೋದು ಯಾವುದೇ ರೂಲ್ ಇಲ್ಲ. ತುಂಬಾ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ. 9:15 ಆದ ತಕ್ಷಣ ಅವರ ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಕಂಪ್ಲೀಟ್ಲಿ ರಾಂಗ್. 9:15ಗೆ ಇಫ್ ಇನ್ ಕೇಸ್ ಒಂದು ವೇಳೆ ಅಪರ್ಚುನಿಟಿ ಇದೆ ಅಂತಾರೆ ಮಾತ್ರ ನೀವು ಅಲ್ಲಿ ಎಂಟ್ರಿನ ಪಡಿಬೇಕು. ಎವ್ರಿ ಡೇ 9:15ಗೆ ನಿಮಗೆ ಅಪರ್ಚುನಿಟಿ ಸಿಗಲ್ಲ. ನಾವು ಯಾವಾಗಲೂ ವೆಯ್ಟ್ ಮಾಡಬೇಕು. ಸೊ ಆಸ್ ಅ ಆಪ್ಷನ್ ಬಯರ್ ನೀವು ಚಾರ್ಟ್ ಅನ್ನ ನೋಡ್ತಾ ಎಷ್ಟು ಹೊತ್ತು ಬೇಕಿದ್ರು ನೀವು ಸ್ಪೆಂಡ್ ಅನ್ನ ಮಾಡ್ಬೋದು. ಬಟ್ ಆದಷ್ಟು ನೀವು ಚಾರ್ಟ್ ಇಂದ ಹೊರಗಡೆ ಇರಬೇಕಂದ್ರೆ ಪೊಸಿಷನ್ ನಿಮ್ದು ಆದಷ್ಟು ಹೊರಗಡೆ ಇರಬೇಕು. ಜಾಸ್ತಿ ಹೊತ್ತು ನಿಮ್ಮ ಪೊಸಿಷನ್ ಅಲ್ಲಿ ಟ್ರೇಡ್ ಅಲ್ಲಿ ಇರಬಾರ್ದು. ಅನ್ಲೆಸ್ ಅಂಡ್ ಅಂಟಿಲ್ ಅದೊಂದು ಟ್ರೆಂಡಿಂಗ್ ಡೇ ಅಂತ ನಿಮಗೆ ಕನ್ಫರ್ಮ್ ಇದ್ದಾಗ ಮಾತ್ರ ಅಲ್ಲಿ ಪೊಸಿಷನ್ ಅನ್ನ ನಾವು ಹೋಲ್ಡ್ ಮಾಡಬೇಕು, ಅಥವಾ ಜಾಸ್ತಿ ಹೊತ್ತು ಅಲ್ಲಿ ನಾವು ಯಾವತ್ತೂ ಕೂಡ ಹೋಲ್ಡ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ನಾವು ವೆಯ್ಟ್ ಮಾಡೋದು ಆಪ್ಷನ್ ಸೆಲ್ಲರ್ ಯಾವಾಗ ಟ್ರ್ಯಾಪ್ ಆಗ್ತಾರೆ, ಆಪ್ಷನ್ ಸೆಲ್ಲರ್ ಯಾವಾಗ ಎಕ್ಸಿಟ್ ಆಗ್ತಾರೆ, ಈ ಒಂದು ಪಾಯಿಂಟಿಗೆ ಮಾತ್ರ ನಾವು ಕಾಯಬೇಕಾಗುತ್ತೆ. ಬಾಕಿ ಎಲ್ಲಾ ಪಾಯಿಂಟ್ಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆಪ್ಷನ್ ಸೆಲ್ಲರ್ ಇಂದ ಮಾತ್ರ ನಾವು ಪ್ರಾಫಿಟ್ ನ ಮಾಡ್ಲಿಕ್ಕೆ ಆಗೋದು. ಆಪ್ಷನ್ ಸೆಲ್ಲರ್ ಟ್ರ್ಯಾಪ್ ಆಗಿಲ್ಲ, ಆಪ್ಷನ್ ಸೆಲ್ಲರ್ ಎಕ್ಸಿಟ್ ಆಗಿಲ್ಲ ಅಂದ್ರೆ ಯಾವುದೇ ರೀತಿ ನಮಗೆ ಪ್ರಾಫಿಟ್ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಥಿಂಗ್ ನೀವು ಆಸ್ ಅ ಆಪ್ಷನ್ ಬಯರ್ ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಆಪ್ಷನ್ ಸೆಲ್ಲರ್ ಎಲ್ಲಿ ಟ್ರ್ಯಾಪ್ ಆಗ್ತಾರೆ ಅನ್ನೋದನ್ನ ನೋಡೋದು. ಸೇಮ್ ಥಿಂಗ್ ನಮ್ಮ ಪೂರ್ವಜರು ಮಾಡಿದ ಹಾಗೆ ಅವರು ಹೋಲ್ ಡೇ ಬೇಕಿದ್ರು ಕಾಯ್ತಾರೆ, ಆ ಒಂದು ಕಾಡು ಮೃಗ ಎಲ್ಲಿ ನಮಗೆ ಟ್ರ್ಯಾಪ್ ಆಗುತ್ತೆ ಅಥವಾ ಎಲ್ಲಿ ಒಂದು ಕರೆಕ್ಟ್ ಆಗಿರೋ ಗುರಿ ಸಿಗುತ್ತೆ ಅಂತ ಅವರು ಕಾಯ್ತಾ ಇರ್ತಾರೆ. ಡೈರೆಕ್ಟ್ಲಿ ಅವರು ಅದನ್ನ ಬೇಟೆ ಆಡ್ಲಿಕ್ಕೆ ಹೋಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಕೆಲವೊಮ್ಮೆ ಅಪರ್ಚುನಿಟಿ ಇದ್ರೆ ಡೈರೆಕ್ಟ್ಲಿ ಬೇಟೆ ಆಡ್ಬೋದು, ಬಟ್ ಮ್ಯಾಕ್ಸಿಮಮ್ ವೆಯ್ಟ್ ಮಾಡಿ ನಾವು ಬೇಟೆನ ಆಡೋದು. ಅದರ್ವೈಸ್ ಬೇಟೆಗಾರನೇ ಬೇಟೆಯಾಗೋ ಸಾಧ್ಯತೆ ಇರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆಸ್ ಅ ಆಪ್ಷನ್ ಬೈರ್ ವೆಯ್ಟ್ ಮಾಡಿ. ಮಾರ್ಕೆಟ್ ಓಪನ್ ಆಗುತ್ತೆ, ಮಾರ್ಕೆಟ್ ಓಪನ್ ಆದ್ಮೇಲೆ ಅಲ್ಲಿ ಏನಾದರೂ ಅಪರ್ಚುನಿಟಿ ಇದೆಯಾ, ಪ್ರೀವಿಯಸ್ ಡೇದು ಆಪ್ಷನ್ ಸೆಲ್ಲರ್ ಟ್ರ್ಯಾಪ್ ಆಗೋದು ಅನ್ನೋದನ್ನ ನೋಡಿ. ಇಫ್ ಇನ್ ಕೇಸ್ ಅಲ್ಲಿ ಏನೂ ಕೂಡ ಅಪರ್ಚುನಿಟಿ ಇಲ್ಲ ಅಂತ ಇದ್ದಾಗ ಆ ನಂತರ ಮಾರ್ಕೆಟ್ ಮೂವ್ ಆಗುತ್ತೆ. ಮಾರ್ಕೆಟ್ ಮೂವ್ ಆಗಿ ಬೆಳಿಗ್ಗೆ ಯಾರೆಲ್ಲ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ ಅವರ ಸ್ಟಾಪ್ ಲಾಸ್ ಟ್ರಿಗರ್ ಆಗೋ ಚಾನ್ಸಸ್ ಇದೆಯಾ ಅಥವಾ ಅವರು ಎಕ್ಸಿಟ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಆಗ ನೀವು ಎಂಟ್ರಿನ ಪಡಿಬೇಕಾಗತ್ತೆ. ಅದು ಕೂಡ ಒಂದು ಬಾರಿ ನೀವು ಎಂಟ್ರಿನ ಪಡೆದ ಮೇಲೆ ಆ ಒಂದು ಮೊಮೆಂಟಮ್, ಈಗ ಫಾರ್ ಎಕ್ಸಾಂಪಲ್ ನೀವು 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೀವು ಎಂಟ್ರಿನ ಪಡೆದ್ರಿ ಅಂತ ಅದನ್ನು ನೀವು ಹೋಲ್ ಡೇ ಅದನ್ನ ಇಟ್ರೆ ಅಥವಾ ಹೋಲ್ ಡೇ ಆ ಪೊಸಿಷನ್ ಅನ್ನ ನೀವು ಇಟ್ರೆ ಅದು ಕಂಪ್ಲೀಟ್ಲಿ ನಿಮಗೆ ರಾಂಗ್ ಆಗುತ್ತೆ. 1 ಮಿನಿಟ್ ಇದ್ದು ಮೊಮೆಂಟಮ್ ಆಲ್ಮೋಸ್ಟ್ ಕೆಲವೊಂದು ಮಿನಿಟ್ಗಳಿಗೆ ಸಸ್ಟೈನ್ ಆಗುತ್ತೆ. ಹಾಗೆ 5 ಮಿನಿಟ್ ಇದ್ದು ಮೊಮೆಂಟಮ್ ಕೆಲವೊಂದು ಮಿನಿಟ್ಗಳಿಗೆ ಸಸ್ಟೈನ್ ಆಗುತ್ತೆ. ಸೊ ಈ ರೀತಿ ನೀವು ಅದನ್ನ ರೀಡ್ ಮಾಡಿ ಆ ಒಂದು ಎಂಟ್ರಿನ ನೀವು ಪಡಿಬೇಕು. ಕ್ವಿಕ್ ಆಗಿ ಆ ಒಂದು ಮೊಮೆಂಟಮ್ ಸಿಗೋ ಜಾಗದಲ್ಲೇ ನೀವು ಎಂಟ್ರಿನ ಪಡಿಬೇಕು. ಪ್ರಾಪರ್ ಸ್ಟಾಪ್ ಲಾಸ್ ನ ಕೂಡ ಇಡಬೇಕು. ಯಾವುದೇ ಕಾರಣಕ್ಕೂ ನೀವು ಎಂಟ್ರಿ ಪಡೆದಿದ್ದೀರಾ ಅಂತ ನಿಮ್ಮ ಡೈರೆಕ್ಷನ್ ಅಲ್ಲಿ ಯಾವತ್ತೂ ಕೂಡ ಹೋಗುತ್ತೆ ಅಂತಲ್ಲ. ಸ್ಟಾಪ್ ಲಾಸ್ ನ ಪ್ರಾಪರ್ ಆಗಿ ಇಡಬೇಕು. ಆ ನಂತರ ನಿಮ್ಗೊಂದು ಮೊಮೆಂಟಮ್ ಸಿಗುತ್ತೆ. ಆ ಮೊಮೆಂಟಮ್ ಅಲ್ಲಿ ನಿಮಗೆ ಪ್ರಾಫಿಟ್ ನ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಪ್ಷನ್ ಸೆಲ್ಲರ್ ಒಂದು ಪ್ರಾಫಿಟ್ ಅನ್ನ ಲೈಕ್ ಒಂದು 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಲೈಕ್ ಒಂದು ಎಕ್ಸ್ಪೈರಿ ದಿನಗಳಲ್ಲಿ ಆದ್ರೆ ಒಂದು 9:15 ಇಂದ ಅವ್ರು ಆಲ್ಮೋಸ್ಟ್ 3 o'clock ತನಕ ಆ ಪೊಸಿಷನ್ ಅನ್ನ ಹೋಲ್ಡ್ ಮಾಡ್ತಾರೆ. ಒಂದು 50 ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಲಿಕ್ಕೆ. ಇಫ್ ಇನ್ ಕೇಸ್ ಪ್ರೀಮಿಯಂ ಏನಾದರೂ ಕಡಿಮೆ ಇದ್ರೆ, ಔಟ್ ಆಫ್ ದ ಮನಿಯಲ್ಲಿ ಯೂಶುವಲಿ ಸ್ವಲ್ಪ ಪ್ರೀಮಿಯಂ ಕಡಿಮೆ ಇರುತ್ತೆ. ಸೊ ಹೋಲ್ ಡೇ ಅವರು ಕೂತ್ಕೊಳ್ತಾರೆ. ಅವರ ಪರ್ಪಸ್ ಏನು, ನನಗೆ ಟೀಟಾ ಡಿಕೆ ಆದ್ರೆ ಸಾಕು ಅನ್ನೋದೇ ಅವರ ಪರ್ಪಸ್ ಇರುತ್ತೆ. ಬಟ್ ಆಸ್ ಅ ಆಪ್ಷನ್ ಬಯರ್ ನಿಮಗೆ ಸೇಮ್ ಎಕ್ಸ್ಪೈರಿ ದಿನಗಳಲ್ಲಿ 50 ಪಾಯಿಂಟ್ಸ್ ಸಿಗಬೇಕು ಅಂದ್ರೆ ನಿಮ್ಗೊಂದು 10 ರಿಂದ 15 ನಿಮಿಷ ಸಾಕು. ಪ್ರಾಪರ್ ಆಗಿರೋ ಒಂದು ಮೊಮೆಂಟಮ್ ಸಾಕು. ಸೊ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬಹುದು, ಒಂದು ಟೀಟಾ ಡಿಕೆ ಅವರಿಗೆ ಆಗ್ಬೇಕಾದ್ರೆ ಹೋಲ್ ಡೇ ಅವರ ಪೊಸಿಷನ್ ಅನ್ನ ಓಪನ್ ಇಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ಅರ್ಧ ದಿನ ಆದ್ರೂ ಅವ್ರ ಪೊಸಿಷನ್ ಅನ್ನ ಓಪನ್ ಇಡಬೇಕಾಗತ್ತೆ. ಇಫ್ ಇನ್ ಕೇಸ್ ಆಸ್ ಅ ಆಪ್ಷನ್ ಬಯರ್ ನಾವು ಟ್ರೇಡ್ ಮಾಡೋದಾದ್ರೆ ನಮಗೆ 10 to 15 ಮಿನಿಟ್ಸ್ ಮಾತ್ರ ಮಾರ್ಕೆಟಲ್ಲಿ ಇಂಪಾರ್ಟೆಂಟ್. ಹೋಲ್ ಡೇ ನಮಗೆ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಈ ಒಂದು ಮಿತ್ ಏನಿದೆ, ಆಪ್ಷನ್ ಸೆಲ್ಲರ್ ಮಾತ್ರ ಮಾರ್ಕೆಟ್ ಅಲ್ಲಿ ಹಣ ಮಾಡೋದು ಏನು ಮಿತ್ ಏನಿದೆಯಲ್ಲ, ಆಲ್ಮೋಸ್ಟ್ ಸರಿ ಅಂತ ಏನಕ್ಕೆ ಅನಿಸುತ್ತೆ ಅಂದ್ರೆ ಆಪ್ಷನ್ ಸೆಲ್ಲರ್ ಬೆಳಿಗ್ಗೆಯಿಂದ ಒಂದು ಎಂಟ್ರಿನ ಪಡೆದು ಅದರಲ್ಲೇ ಹೋಲ್ಡ್ ಮಾಡಿ ಇಟ್ಟಿರ್ತಾರೆ. ಅವರ ಪೊಸಿಷನ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಒಮ್ಮೆ ಮೈನಸ್, ಒಮ್ಮೆ ಪ್ಲಸ್, ಒಮ್ಮೆ ಮೈನಸ್, ಒಮ್ಮೆ ಪ್ಲಸ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಏನಾಗುತ್ತೆ, ಯಾವುದೇ ರೀತಿ ಎಮೋಷನ್ ಅಲ್ಲಿ ಇರಲ್ಲ. ಮತ್ತೊಂದು ಎಂಟ್ರಿ ಪಡಿಬೇಕು ಅಂತ ಅವರಿಗೆ ಅನಿಸಲ್ಲ. ಯಾಕೆಂದ್ರೆ ಆಲ್ರೆಡಿ ಒಂದು ಪೊಸಿಷನ್ ಓಪನ್ ಇದೆ. ಹಾಗಾಗಿ ಇನ್ನೊಂದು ಪೊಸಿಷನ್ ಅನ್ನು ಅವರು ತಗೊಳ್ಳಲ್ಲ. ಸೊ ಇದೇ ಪೊಸಿಷನ್ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಹಾಗಾಗಿ ಮೈಂಡ್ ಸೆಟ್ ಅವರಿಗೆ ನಾರ್ಮಲ್ ಇರುತ್ತೆ. ಇನ್ನೊಂದು ಟ್ರೇಡ್ ಅನ್ನ ತಗೊಳ್ಳೋಣ ಅಂತ ಅವರಿಗೆ ಅನಿಸಲ್ಲ. ಅದೇ ಆಪ್ಷನ್ ಬೈಯರ್ ಆದಾಗ ಏನಾಗುತ್ತೆ, ಮಾರ್ಕೆಟ್ ಒಂದು ಸ್ವಲ್ಪ ಕೆಳಗಡೆ ಬಿದ್ದಾಗ ನಮಗೆ ಪ್ರೀಮಿಯಂ ತುಂಬಾನೇ ಎಫೆಕ್ಟ್ ಆಗುತ್ತೆ. ಮತ್ತೆ ಮೇಲೆ ಹೋದಾಗ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ. ಮತ್ತೆ ಕೆಳಗಡೆ ಬಂದಾಗ ಮತ್ತೆ ಎಫೆಕ್ಟ್ ಆಗುತ್ತೆ. ಈ ರೀತಿ ಫ್ಲಕ್ಚುಯೇಷನ್ ಆಗುತ್ತೆ ಇಫ್ ಇನ್ ಕೇಸ್ ನೀವು ಹೋಲ್ ಡೇ ಆ ಪೊಸಿಷನ್ ಅನ್ನ
ಹೋಲ್ಡ್ ಮಾಡಲಿಕ್ಕೆ ಹೋದಾಗ. ಸೊ ಆಸ್ ಅ ಆಪ್ಷನ್ ಬೈಯರ್ ನಿಮಗೆ ಬೇಕಾಗಿರೋದು ಮಾರ್ಕೆಟ್ ಇದ್ದು 10 to 15 ಮಿನಿಟ್ಸ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ನಿಮಗೆ ಬೇಕಾಗಿರೋದು. 1 ಅವರ್ ಮೂವ್ಮೆಂಟ್ ಆಗೋ 2 ಟ್ರೇಡ್ ನಿಮಗೆ ಸಿಕ್ಕಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ 2 ಟ್ರೇಡ್ ಅಲ್ಲಿ ನೀವೊಂದು 50 ಪಾಯಿಂಟ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಕ್ಯಾಪ್ಚರ್ ಮಾಡಿದ್ರಿ ಅಂತ ಅನ್ಕೊಳ್ಳೋಣ. ಈ 50 ಪಾಯಿಂಟ್ಸ್ 100 ಪಾಯಿಂಟ್ಸ್ ನಿಮಗೆ ಆಗುತ್ತೆ 2 ಟ್ರೇಡ್ ಅಲ್ಲಿ, ಇಫ್ ಇನ್ ಕೇಸ್ ನೀವು ಪ್ರಾಪರ್ ಆಗಿ ಎಂಟ್ರಿನ ಪಡೆದ್ರೆ. ಯಾವ ರೀತಿ ಪ್ರಾಪರ್ ಆಗಿ ಎಂಟ್ರಿ ಪಡಿಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಲಾಸ್ಟ್ ಅಲ್ಲಿ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ 100 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ತೀರಾ ಅಂತ ಅನ್ಕೊಳ್ಳೋಣ. ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ನೀವು 10,000ದಲ್ಲಿ ಟ್ರೇಡ್ ನ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಒಂದು 2 ಲಾಟ್ ಅಂದ್ರೆ 30 ಕ್ವಾಂಟಿಟಿಯಲ್ಲಿ ಟ್ರೇಡ್ ನ ಮಾಡ್ತೀರಾ, 3,000 ರೂಪಾಯಿ ನಿಮಗೆ ಆಗುತ್ತೆ. ಸೊ 3,000 ರೂಪಾಯಿ 10,000ಗೆ ತುಂಬಾನೇ ದೊಡ್ಡ ಅಮೌಂಟ್ ಆಯ್ತು. ಸೊ ಹಾಗಾಗಿ ನಿಮ್ಗೆ ಬೇಕಾಗಿರೋದು ಮಾರ್ಕೆಟ್ ಇದ್ದು ಕೇವಲ 2 ಗಂಟೆ ಮಾತ್ರ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ 2 ಅಪರ್ಚುನಿಟಿಗಳಿಗೆ ನೀವು ವೇಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ 9:15ಗೆ ಮಾರ್ಕೆಟ್ ಈ ರೀತಿ ಮೂವ್ ಆಯ್ತು ಅಂತ ನೀವು ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದು, ಮತ್ತೆ ಫಾಲೋ ಆಯ್ತು ಅಂತ ನೀವು ಕೂಡ ಮಾರ್ಕೆಟ್ ಅನ್ನ ಫಾಲೋ ಮಾಡ್ಕೊಂಡು ಬರೋದು, ಇದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಕೆಲವೊಂದು ಸಿಸ್ಟಮ್ ಇರುತ್ತೆ, ಕೆಲವೊಂದು ಸ್ಟ್ರಾಟಜೀಸ್ ಇರುತ್ತೆ, ಅದನ್ನ ನೀವು ಫಾಲೋ ಮಾಡಿ ಈ 2 ಎಂಟ್ರಿಗಳನ್ನ ದಿನಕ್ಕೆ ಪಡಿಬೇಕಾಗತ್ತೆ. ಆಸ್ ಅ ಆಪ್ಷನ್ ಬೈಯರ್ 2 ರಿಂದ 3 ಟ್ರೇಡ್ ಮಾತ್ರ ನೀವು ದಿನಕ್ಕೆ ಮಾಡ್ಲಿಕ್ಕೆ ಇರೋದು, ಜಾಸ್ತಿ ಟ್ರೇಡ್ ಅನ್ನ ನೀವು ಮಾಡ್ಲಿಕ್ಕೆ ಇಲ್ಲ. ಅದಕ್ಕಾಗಿ ಆಪ್ಷನ್ ಸೆಲ್ಲರ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಅಂತ ಕಾಣ್ಲಿಕ್ಕೆ ಸಿಗೋದು, ಒಂದು ಅವರ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರುತ್ತೆ, ಇನ್ನೊಂದು ಕ್ಯಾಪಿಟಲ್ ಜಾಸ್ತಿ ಆಗಬೇಕು ಅಂದ್ರೆ ಮ್ಯಾಕ್ಸಿಮಮ್ ಜನ ಆಪ್ಷನ್ ಬೈಯಿಂಗ್ ಇಂದಾನೆ ಶುರು ಮಾಡಿರ್ತಾರೆ, ಆ ನಂತರ ಸ್ಲೋಲಿ ಅವರು ಕ್ಯಾಪಿಟಲ್ ನ ಬಿಲ್ಡ್ ಮಾಡಿ ಆಪ್ಷನ್ ಸೆಲ್ಲಿಂಗಿಗೆ ಹೋಗ್ತಾರೆ. ಸೊ ಈ ಆಪ್ಷನ್ ಸೆಲ್ಲಿಂಗ್ ಸ್ವಲ್ಪ ಈಸಿ ಆಗಿರುತ್ತೆ, ಅಂದ್ರೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಈಸಿ ಆಗಿರುತ್ತೆ, ಮೈಂಡ್ ಸೆಟ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈ ರೀಸನ್ಗೆ ಆಪ್ಷನ್ ಸೆಲ್ಲರ್ಸ್ ಅಲ್ಲಿ ಸಕ್ಸಸ್ ನಮಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇರೋದು. ಆಪ್ಷನ್ ಬೈಯಿಂಗ್ ಅಲ್ಲಿ ಸಕ್ಸಸ್ ರೇಟ್ ಏನಕ್ಕೆ ಕಡಿಮೆ ಇರೋದು ಅಂದ್ರೆ ಮ್ಯಾಕ್ಸಿಮಮ್ ಜನ ಬಿಗಿನಿಂಗ್ ಅಲ್ಲೇ ಮಾರ್ಕೆಟ್ಗೆ ಬಂದಾಗ ಆಪ್ಷನ್ ಬೈಯಿಂಗ್ ಅನ್ನೇ ಮಾಡೋದು, ಅಂಡ್ ಕ್ಯಾಪಿಟಲ್ ತುಂಬಾನೇ ಕಡಿಮೆ ಇರುತ್ತೆ. ಈ ಕ್ಯಾಪಿಟಲ್ ಅನ್ನ ಅವರಿಗೆ ಒಂದು ವಾರದಲ್ಲಿ 1 ಲಕ್ಷ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಒಂದು ಗ್ರೀಡ್ ಹೈ ಇರುತ್ತೆ, ಹಾಗೆ ಒಂದು ಫಿಯರ್ ಕೂಡ ಹೈ ಇರುತ್ತೆ, ಅಂಡ್ ನಾಲೆಜ್ ಕೂಡ ಕಂಪ್ಲೀಟ್ಲಿ ಕಡಿಮೆ ಇರುತ್ತೆ. ಈ ರೀತಿ ಇದ್ದಾಗ ಆಪ್ಷನ್ ಬೈಯಿಂಗ್ ಅಲ್ಲಿ ವಿನ್ ರೇಟ್ ಏನಿರುತ್ತೆ, ಸಕ್ಸಸ್ ರೇಟ್ ಏನಿರುತ್ತೆ, ಕಂಪ್ಯಾರೇಟಿವ್ಲಿ ಕಡಿಮೆ ಇದೆ. ಈ ಒಂದು ರೀಸನ್ಗೆ ನಾವು ಯಾವತ್ತೂ ಕೂಡ ಅನ್ಕೊಳ್ಬಾರ್ದು ಆಪ್ಷನ್ ಬೈಯಿಂಗ್ ಅಲ್ಲಿ ಯಾವತ್ತೂ ಕೂಡ ಹಣ ಆಗಲ್ಲ, ಆಪ್ಷನ್ ಬೈಯರ್ ಯಾವತ್ತೂ ಕೂಡ ಹಣ ಮಾಡಲ್ಲ ಅನ್ನೋದನ್ನ ನಾವು ಯಾವತ್ತೂ ಕೂಡ ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಆಪ್ಷನ್ ಬೈಯಿಂಗ್ ಏನಿದೆಯಲ್ಲ, ಒಂದು ಬಾರಿ ನಿಮ್ಗೆ ಅದರ ಸೀಕ್ರೆಟ್ ಗೊತ್ತಾದ್ರೆ ಅದರಷ್ಟು ರಿವಾರ್ಡಿಂಗ್ ಬಿಸ್ನೆಸ್ ಯಾವುದು ಕೂಡ ಇಲ್ಲ, ಅದರಷ್ಟು ರಿಸ್ಕ್ ಲೆಸ್ ಬಿಸ್ನೆಸ್ ಯಾವುದು ಕೂಡ ಇಲ್ಲ. ನಿಮಗೆ ಪ್ರೀಮಿಯಂ ಅಲ್ಲಿ 10 ರಿಂದ 20 ಪಾಯಿಂಟ್ ಎಸ್ ಎಲ್ ಇಟ್ಟು ಈವನ್ ನೀವು 40 to 60 ಪಾಯಿಂಟ್ಸ್ ಕೂಡ ಕ್ಯಾಪ್ಚರ್ ನ ಮಾಡಬಹುದು ಆಸ್ ಅ ಆಪ್ಷನ್ ಬೈಯರ್ ನೀವು ಟ್ರೇಡ್ ಅನ್ನ ಮಾಡುವಾಗ. ಬಟ್ ನಾಲೆಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ನಾಲೆಜ್ ನಿಮಗೆ ಸಿಕ್ಕ ಮೇಲೆ ಮಾತ್ರ ನೀವು ಆಪ್ಷನ್ ಬೈಯಿಂಗ್ ನ ಮಾಡಬೇಕಾಗುತ್ತೆ. ಸೊ ಆಪ್ಷನ್ ಬೈಯಿಂಗ್ ಗೆ ನಾಲೆಜ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ನನ್ನ 2 ರಿಂದ 3 ಬೆಸ್ಟ್ ಟ್ರೇಡ್ ಅನ್ನೋದನ್ನ ಐಡೆಂಟಿಫೈ ನೀವು ಮಾಡಲೇಬೇಕಾಗತ್ತೆ. ಕೆಲವೊಂದು ಸೀಕ್ರೆಟ್ ಮೆಥಡ್ ಗಳನ್ನ ನೀವು ಕಲಿಬೇಕಾಗತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಅಂತಹ ಸೀಕ್ರೆಟ್ ಮೆಥಡ್ ಗಳನ್ನ ಕಲಿಯೋ ಆಸಕ್ತಿ ಇದ್ರೆ ಈ ಲಿಂಕ್ ಮೂಲಕ ನೀವು ನಮ್ಮ ಡೇ ಟ್ರೇಡಿಂಗ್ ಕೋರ್ಸಸ್ ಗಳಿಗೂ ಕೂಡ ಜಾಯಿನ್ ಆಗಬಹುದು. ಈಗ ನಮ್ಮ ಸ್ಪೆಷಲ್ ಡಿಸ್ಕೌಂಟ್ ನಡೀತಾ ಇದೆ, ಇಂಡಿಪೆಂಡೆನ್ಸ್ ಡೇ 2000 ರೂಪೀಸ್ ಆಫ್ ನಡೀತಾ ಇದೆ. ಸೊ ಇಂಡಿಯಾ 76 ಅಂತ ಕೂಪನ್ ಕೋಡ್ ನಿಮಗೆ ಸಿಗುತ್ತೆ. ಈ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ, ಆ ಮೂಲಕ ನೀವು ನಮ್ಮ ಕೋರ್ಸಸ್ ಗಳಿಗೆ ಜಾಯಿನ್ ಆಗಬಹುದು. ಜಾಯಿನ್ ಆಗೋ ಹೊತ್ತಿಗೆ ಇಂಡಿಯಾ 76 ಕೂಪನ್ ಕೋಡ್ ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ, ಯಾಕೆಂದ್ರೆ ಯೂಶುವಲಿ ನಮ್ಮ ಕೋರ್ಸಸ್ ಫೀಸ್ 6,999 ಇರುತ್ತೆ. ಇಫ್ ಇನ್ ಕೇಸ್ ನೀವು ಈ ಕೂಪನ್ ಕೋಡ್ ನ ಅಪ್ಲೈ ಮಾಡಿದ್ರೆ 4,999 ಫೀಸ್ ಆಗುತ್ತೆ. ಸೊ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿರುತ್ತೆ, ಜಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಮಾತ್ರ ಈ ಆಫರ್ ನ ನಾವು ನೀಡ್ತಾ ಇದ್ದೇವೆ. ಈ ಕೋರ್ಸ್ ಅಲ್ಲಿ ನೀವು ಈ ಆಪ್ಷನ್ ಬೈಯಿಂಗ್ ಸೀಕ್ರೆಟ್ ಗಳನ್ನ ಕಂಪ್ಲೀಟ್ ಆಗಿ ಕಲಿಬಹುದು. ಇಫ್ ಇನ್ ಕೇಸ್ ಡೈರೆಕ್ಷನಲ್ ಬೇಸ್ಡ್ ಆಪ್ಷನ್ ಸೆಲ್ಲರ್ ಆಗಿದ್ರೆ ನಿಮಗೆ ಕೂಡ ಇದು ಕೋರ್ಸ್ ಬೆನಿಫಿಟ್ ಆಗುತ್ತೆ. ಸೊ ಇದರಲ್ಲಿ ನಾವು ಡೈರೆಕ್ಷನ್ ನ ಯಾವ ರೀತಿ ಕ್ಯಾಪ್ಚರ್ ಮಾಡೋದು, ಮೊಮೆಂಟಮ್ ಯಾವ ರೀತಿ ಕ್ಯಾಪ್ಚರ್ ಮಾಡೋದು ಅನ್ನೋದನ್ನ ಕಲಿಸ್ಕೊಡ್ತೇವೆ. ಇಫ್ ಇನ್ ಕೇಸ್ ನಿಮಗೆ ನಮ್ಮ ಫ್ರೀ ಯೂಟ್ಯೂಬ್ ವಿಡಿಯೋಸ್, ಅಂದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಿಮಗೆ ನಮ್ಮ ಫ್ರೀ ಯೂಟ್ಯೂಬ್ ವಿಡಿಯೋಸ್ ಗೊತ್ತಿರುತ್ತೆ. ಸೊ ಅದರ 10 ಟೈಮ್ಸ್ ಇದರಲ್ಲಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ, 10 ಟೈಮ್ಸ್ ನಿಮಗೆ ಕಲಿಲಿಕ್ಕೆ ಇರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಫ್ರೀ ವಿಡಿಯೋಸ್ ಬೆನಿಫಿಟ್ ನ ಕೊಟ್ಟಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ರೀತಿ ಈ ಪೇಯ್ಡ್ ಕೋರ್ಸ್ ಇರಬಹುದು ಅಂತ. ಸೊ ಇಫ್ ಇನ್ ಕೇಸ್ ನಿಮಗೆ ಕಲಿಯೋ ಆಸಕ್ತಿ ಇದ್ರೆ ಮಾತ್ರ ನೀವು ಇದಕ್ಕೆ ಜಾಯಿನ್ ಆಗಬಹುದು. ಖಂಡಿತವಾಗಿಯೂ ನೀವು ಆಪ್ಷನ್ ಬೈಯಿಂಗ್ ಅಲ್ಲಿ ಯಾವ ರೀತಿ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡಬಹುದು, ಯಾವ ರೀತಿ ಎಂಟ್ರಿ ಪಡಿಬೇಕು, ಎಲ್ಲಿ ನಾವು ವೇಟ್ ಮಾಡಬೇಕು, ಎಲ್ಲಿ ಎಂಟ್ರಿ ಪಡಿಬಾರ್ದು ಅನ್ನೋದನ್ನ ಕಲಿತೀರಾ. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಫ್ ಇನ್ ಕೇಸ್ ಈ ಕಾನ್ಸೆಪ್ಟ್ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಎಲ್ಲ ಆಪ್ಷನ್ ಬೈಯರ್ ಗಳಿಗೂ ಕೂಡ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.